ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭವನ್ಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ರುಚಿಯಾದ ಮಸಾಲೆ ರುಬ್ಬಿ ಮಾಡಿದ ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ. ಅದನ್ನ ಹೇಗೆ ಮಾಡೋದು ಮತ್ತು ಅದಕ್ಕೆಲ್ಲ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ಹೆಸರುಬೇಳೆ 1 ಲೋಟ, ಅಕ್ಕಿ 1 ಲೋಟ, ಪುದೀನ ಸೊಪ್ಪು ಸ್ವಲ್ಪ, ಗೋಡಂಬಿ 1 ಹಿಡಿ, ಬೆಳ್ಳುಳ್ಳಿ 2, ಶುಂಠಿ 1 ಇಂಚು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿಮೆಣಸಿನ್ಕಾಯಿ 8, ತೆಂಗಿನಕಾಯಿ ಅರ್ಧ ಕಪ್, ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಎಲೆ ಮತ್ತು ಚಿಟಿಕೆ ಅರಿಶಿಣ, ಮೆಣಸು 1 ಟೇಬಲ್ ಸ್ಪೂನ್, ಜೀರಿಗೆ 1 ಟೇಬಲ್ ಸ್ಪೂನ್, ತುಪ್ಪ 2 ಟೇಬಲ್ ಸ್ಪೂನ್, ಎಣ್ಣೆ 6 ಟೇಬಲ್ ಸ್ಪೂನ್. ಇಷ್ಟು ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗುತ್ತೆ. ಬನ್ನಿ ಇವಾಗ ಮೊದಲು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಜಾರ್ ತಗೊಂಡು ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ. ನೋಡಿ ಇವಾಗ ರುಬ್ಬಿದಾಗಿದೆ. ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ. ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಡೋಣ. ಇದಕ್ಕೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಅದಕ್ಕಾದ ನಂತರ ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವಿನ ಎಲೆ ಹಾಕಿ ಸ್ವಲ್ಪ ಒಗ್ಗರಣೆ ಕೊಟ್ಕೊಬೇಕು. ನಂತರ ಅದಕ್ಕೆ ಹಸಿ ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದನ್ನ ಹಾಕೊಂಡು ಲೈಟಾಗಿ ಫ್ರೈ ಮಾಡ್ಕೊಬೇಕು. 1-2 ನಿಮಿಷ ಫ್ರೈ ಮಾಡ್ಕೊಬೇಕು. ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ಹೆಸರುಬೇಳೆನ ತೊಳೆದು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಇದು ಫ್ರೈ ಆಗಿದೆ. ನೋಡಿ ಈ ಗ್ಲಾಸಲ್ಲಿ ಇದಕ್ಕೆ 4 ಗ್ಲಾಸ್ ನೀರು ಹಾಕೊತಾ ಇದ್ದೀನಿ. ಇದೇ ಗ್ಲಾಸಲ್ಲಿ ನಾವು ಒಂದು ಗ್ಲಾಸ್ ಅಕ್ಕಿ ಮತ್ತು 1 ಗ್ಲಾಸ್ ಹೆಸರುಬೇಳೆ ತೊಗೊಂಡಿದ್ವಿ. ಅದರಲ್ಲಿ 4 ಗ್ಲಾಸ್ ಇವಾಗ ನೀರು ಹಾಕೊತಿದ್ದೀವಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಇವಾಗ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ. ಅಕ್ಕಿ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಬೇಕು. ಅರಿಶಿನ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ನಂತರ ಇವಾಗ ರುಚಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಅದನ್ನು ವಿಸಲ್ ಕೂಗಿಸ್ಕೊಳ್ಳೋಣ. ನಾನು ಇದನ್ನು 3 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಯಾಕೆಂದರೆ ನೀವು ಚೆನ್ನಾಗಿ ಬೆಂದಷ್ಟು ಅದು ಚೆನ್ನಾಗಿ ರುಚಿ ಇರುತ್ತೆ. ಅದಕ್ಕೆ 3 ವಿಸಲ್ ಕೂಗಿಸ್ಕೊತಿದ್ದೀನಿ. ನೋಡಿ ವಿಸಲ್ ಆಗಿದೆ. ಇವಾಗ ಕುಕ್ಕರ್ ಮುಚ್ಚಳ ತೆಗೆಯೋಣ. ನೋಡಿ ಎಲ್ಲ ಚೆನ್ನಾಗಿ ನೀಟಾಗಿ ಬೆಂದಿದೆ. ಆದರೆ ಸ್ವಲ್ಪ ಗಟ್ಟಿ ಇದೆ. ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. 2 ಲೋಟ ಮತ್ತೆ ನೀರು ಹಾಕ್ಕೊತಾ ಇದ್ದೀನಿ. ಒಟ್ಟು 6 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನ ಬೇಯಿಸ್ಕೊಳ್ಳೋಣ. ನಂತರ ಇನ್ನೊಂದು ಕಡೆ ಸ್ಟವ್ ಹಚ್ಚಿ ಒಂದು ಚಿಕ್ಕ ಕಡಾಯಿ ಇಟ್ಟು 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು 1 ಟೇಬಲ್ ಸ್ಪೂನ್ ಮೆಣಸು ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನ 1-2 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ 2 ಸ್ಪೂನ್ ಆಯಿಲ್ ಹಾಕೊತಿದ್ದೀನಿ. ಮತ್ತು ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕೊತಿದ್ದೀನಿ. ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ಎರಡೂ ಹಾಕೊಂಡು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಗೋಡಂಬಿ ಹಾಕೊಬೇಕು. ಗೋಡಂಬಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡಬೇಕು. ನೋಡಿ ಇವಾಗ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಇದನ್ನು ತಗೊಂಡು ಇವಾಗ ಕುಕ್ಕರಲ್ಲಿ ಕೂಗಿಸ್ಕೊಂಡಿರ್ತೀವಲ್ಲ ಬೇಳೆ ಮತ್ತು ಅಕ್ಕಿ, ಅದಕ್ಕೆ ಹಾಕೊಬೇಕು. ಈ ಒಗ್ಗರಣೆ ಹಾಕೊಂಡ ನಂತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಬಿಸಿ ಬಿಸಿಯಾದ ರುಚಿಯಾದ ಮಸಾಲೆ ರುಬ್ಬಿ ಮಾಡಿದ ಖಾರ ಪೊಂಗಲ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದಕ್ಕೆ ಯಾವುದೇ ರೀತಿ ಚಟ್ನಿ ಬೇಕಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಈ ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.